ರಾಜಧಾನಿ ಇರುವಂಥ ಜನರೇ ದಯವಿಟ್ಟು ಒಂದೊಂದು ಹನಿ ನೀರನ್ನು ಕೂಡ ಉಳಿಸುವಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ಈಗ ಜಲಕ್ಷಾಮ ಎದುರಾಗುವಂಥ ಭೀತಿ ಸೃಷ್ಟಿಯಾಗಿದೆ. ರಾಜಧಾನಿಯಲ್ಲಿ ಮುಂಬರುವಂಥ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ, ಯಾವುದೇ ಅನುಮಾನವಿಲ್ಲ. ಸುಖಾಸುಮ್ಮನೆ ನೀರನ್ನು ಪೋಲ್ ಮಾಡೋದಕ್ಕೆ ಹೋಗಬೇಡಿ. ಇರುವಂಥ ನೀರನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಈಗಿನಿಂದಲೇ ಮಾಡೋಣ. ನೀರಿನ ಕರಾಳತೆಯನ್ನು ಈಗ ನೀರಾವರಿ ತಜ್ಞ ರಾಜಾರಾಮ್ ಅವರು ಬೆಚ್ಚಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿತ ಆಗ್ತಾನೆ ಇದೆ. 2018ರಲ್ಲೇ ನೀತಿ ಆಯೋಗದಿಂದ ನೀರಿನ ಕರಾಳತೆಯ ಭವಿಷ್ಯವನ್ನು ನುಡಿದಿದ್ರು. ಅವರು ಜಲಕ್ಷಾಮಕ್ಕೆ ಸಿದ್ಧಗೊಳ್ಳಿ ಅಂತೇಳಿ ನೀತಿ ಆಯೋಗಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ರಾಜ್ಯ ಸರ್ಕಾರದ ನಡೆ ವಿರುದ್ಧ ಕ್ಯಾಪ್ಟನ್ ರಾಜಾರಾಮ್ ಅವರು ಈಗ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಗ್ರೌಂಡ್ ವಾಟರು ದಿನೇ 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 ಕಮ್ಮಿ ಆಗ್ತಾನೆ ಇದೆ. ಕಾರಣ ಏನು ಬೋರ್ವೆಲ್ಗಳಿಗೆ ಯಾರೂ ಒಂದು ಲಗಾಮ್ ಹಾಕಿಲ್ಲ. ಬೆಂಗಳೂರು ಇದು ಗ್ರೌಂಡ್ ವಾಟರ್ ರಿಪೋರ್ಟ್, ಇದು ಈ ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು ಲೇಟೆಸ್ಟ್ ರಿಪೋರ್ಟ್ ಇದು. ಇದ್ರ ಪ್ರಕಾರ ಈ ಕೆಂಪು ಬಣ್ಣ ಹಾಕಿದರೆ ಓವರ್ ಎಕ್ಸ್ಪ್ಲಾಯ್ಟೆಡ್, ಅಂದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ಅಂತ. ಇದು ಬೆಂಗಳೂರು ರೂರಲ್, ಹೋಲ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಮತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು, ಅಲ್ಲೂ ಕೂಡ ಎಲ್ಲವೂ ಬರೀ ಕೆಂಪು ಬಣ್ಣ. ಅಂದರೆ ಇಲ್ಲೆಲ್ಲವೂ ಗ್ರೌಂಡ್ ವಾಟರು ಎತ್ಕೊಳ್ಳೇಬಾರ್ದು. ಇದನ್ನು ಇವತ್ತಲ್ಲ, 2018 ಜೂನ್ರಲ್ಲಿ ನೀತಿ ಆಯೋಗ ಅವರೇ ಒಂದು ರಿಪೋರ್ಟ್ ಕೊಟ್ಟರು. ಬೆಂಗಳೂರಲ್ಲಿ ನೀರಿನ ಕ್ಷಾಮ ಬರುತ್ತೆ ಅಂತ ಅವಾಗಲೇ ಹೇಳಿಬಿಟ್ರು ಅವರು, ಬೋರ್ವೆಲ್ಲಲ್ಲಿ ನೀರು ಇರಲ್ಲ ಅಂತ.